ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿದ್ಯಾಮಂತ್ರಿಗಳ ಮಗಳು ಫೇಲ್ ಆಗಿರುವುದು ಎಲ್ಲ ಕಡೆ ವ್ಯಾಪಕವಾಗಿ ಟೀಕೆ ಆಗುತ್ತಿದೆ. ಹಲವಾರು ಜನರ ಟೀಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವೈರಲ್ ಆಗುತ್ತಿದೆ. ಎಜುಕೇಶನ್ ಮಿನಿಸ್ಟರ್ ಮಗಳೇ ಫೇಲ್ ಆಗಿದ್ದಾಳೆ. ತನ್ನ ಮಗಳಿಗೆ ಎಜುಕೇಶನ್ ಕೊಡೋಕ್ಕಾಗದೇ ಇರೋರು ರಾಜ್ಯದ ಮಕ್ಕಳಿಗೆ ಏನು ಎಜುಕೇಶನ್ ಕೊಡೋಕ್ಕಾಗತ್ತೆ? ನಾವು ಫೇಲ್ ಆಗೋದಕ್ಕೆ ನಮ್ಮ ಅಪ್ಪ ಅಮ್ಮ ಭಯ ಆಗೇ ಇಲ್ಲ ಅಲ್ಲ. ಎಜುಕೇಶನ್ ಮಿನಿಸ್ಟರ್ ಮಗಳೇ ಫೇಲ್ ಆಗಿದ್ದಾಳಂತೆ, ಅಂಥದ್ರಲ್ಲಿ ನಾವೆಲ್ಲ ಯಾವ ಲೆಕ್ಕ? ಮಾಡಿ ತಗೋ, ಮೊದಲು ಇದನ್ನ ಆಫ್ ಮಾಡು. ತೀರು ಏನಾದರೂ ಇದನ್ನ ನೋಡಿದ್ರೆ ಅವನ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಈ ಶ್ರಾವಣಿ ಪಾಸ್ ಆಗ್ತಾಳೆ, ತಂದೆ ಹೆಸರು ಉಳಿಸ್ತಾಳೆ ಅಂತ ನಾನು ಅನ್ಕೊಂಡ್ರೆ ಈ ಮಗು ಯಾಕೆ ಹೀಗೆ ಮಾಡ್ತಿದ್ಯೋ? ಎಲ್ಲಿಗೆ ಹೋಗ್ಲಕ್ಕ, ನನಗೆ ಯಾರ ಮುಂದೆನೂ ತಲೆ ತಗ್ಸಿ ಅಭ್ಯಾಸ ಇಲ್ಲ. ಆದರೆ ಇವಳಪ್ಪ ಅನ್ನಿಸ್ಕೊಂಡಿರೋ ತಪ್ಪಿಗೆ ನಾನು ತಪ್ಪು ಮಾಡದೇ ಇದ್ರೂ ತಲೆ ತಗ್ಸೋ ಪರಿಸ್ಥಿತಿ ಬಂದಿಲ್ಲ. ನಾನು ಎಷ್ಟೇ ಸಾಧನೆ ಮಾಡಿ ಒಳ್ಳೆ ಹೆಸರು ಮಾಡಿದ್ರು ಆ ಒಳ್ಳೆ ಹೆಸರಿಗೆ ಕಪ್ಪು ಮಸಿ ಬಳಿಯೋದಕ್ಕೆ ಮಗಳು ಅನ್ನೋ ಹೆಸರಲ್ಲಿ ನನ್ನ ಶತ್ರುನೇ ಮನೇಲಿದ್ದಾಳಲ್ಲ. ತೀರು, ಏನೇ ಆದ್ರೂ ಅವಳು ಈ ಮನೆ ಮಗಳು. ಅವಳು ಪಾಸ್ ಆದ್ರೂ ಫೇಲ್ ಆದ್ರೂ ಅವಳು ನಿನ್ನ ಮಗಳು ಅಂತಾನೆ ಅನ್ನಿಸ್ಕೊಳ್ಳೋದು. ಜನ ಅವಳು ನಿಮ್ಮ ಮಗಳು ಅಂತಾನೆ ಹೇಳೋದು. ಇದೆಲ್ಲ ಇಲ್ಲೇ ನಿಲ್ಬೇಕು ಅಕ್ಕ. ಅವಳು ಫೇಲ್ ಆದ್ರೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ದೆ ನೆನಪಿದ್ಯಾ? ಸಲ ಏನಾದರೂ ಫೇಲ್ ಆದ್ರೆ ತಕ್ಷಣ ಮದುವೆ ಮಾಡ್ತೀನಿ. ಅವಳು ಫೇಲ್ ಆದ್ರೆ ಮದುವೆ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ರಂತೆ. ಮಾಡಿ ಮಾವ ಸುಮ್ಮನೆ ಮಾತಿಗೆ ಹೇಳಿದ್ದು, ಅದೆಲ್ಲ ದಿಢೀರಂತ ಆಗೋ ಕೆಲ್ಸನ ಹೇಳು. ಯಾಕಾಗಲ್ಲ? ಇಂಥೋಳ್ನ ಮನೇಲಿ ಇಟ್ಕೊಂಡು ಕೊರಗೋದಕ್ಕಿಂತ ಕೊಟ್ಟು ಹೆಣ್ಣು ಕುಲು ಕೊರಗೆ ಅಂತ ಕೈ ತೊಳ್ಕೊಳ್ಳೋದು ಒಳ್ಳೇದು. ಅಣ್ಣ, ಆದರೂ ಶ್ರಾವಣಿಗೆ ಇಷ್ಟು ಬೇಗ ಮದುವೆ? ಸುರೇಂದ್ರ, ನನಗಾಗ್ತಿರೋ ಅವಮಾನಗಳು ನಿಲ್ಬೇಕು ಅಂದ್ರೆ, ನಾನು ಈ ಮನೆಯಲ್ಲಿ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಈ ಮದುವೆ ಆದಷ್ಟು ಬೇಗ ನಡೀಬೇಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.